ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 88 ದಿನ ಇವತ್ತು ಮೊದಲ ಪ್ರೋಮೋ ರಿಲೀಸ್ ಆಗಿದೆ. ನೋಡೇ ಇರ್ತೀರಾ. ಅಲ್ಲ ಗುರು, ಇವರಿಗೆ ಒಂದ್ ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಅಂದ್ರೆ ಮುಂದಾಲೋಚನೆ ಇಲ್ವಾ ಅಂತ ಅನ್ಸುತ್ತೆ ನಮ್ಮ ಮಂಜಣ್ಣಿಗೆ ಮತ್ತು ಚೈತ್ರಕ್ಕನಿಗೆ. ಮತ್ತೆ ಇವ್ರು ರಿಟರ್ನ್ ಆಗೇ ಆಗ್ತಾರೆ, ಸ್ವೈಪ್ ಆಗ್ಲೇಬೇಕು, ಇವರು ವ್ಯವಸ್ಥಾಪಕರು ಆಗ್ಲೇಬೇಕು, ಅವ್ರ ಅತಿಥಿಗಳು ಆಗ್ಲೇಬೇಕು, ರಿಟರ್ನ್ ಆಗೇ ಆಗುತ್ತೆ. ಈಗ ಇವ್ರದ್ದು ಹೋಟೆಲ್ ಇದೆ, ರೆಸಾರ್ಟ್ ಅಲ್ಲಿ ರೆಸ್ಟ್ ಮಾಡ್ತಾ ಇದಾರೆ. ಓಕೆ, ಅವ್ರು ಹೇಳ್ದಂಗೆಲ್ಲ ಕೇಳಲೇಬೇಕು. ತ್ರಿವಿಕ್ರಮ್ ಟೀಮ್, ಅದೇ ಭವ್ಯಗೌಡರ ಟೀಮು. ಅದಾದ್ಮೇಲೆ ಸ್ವೈಪ್ ಆದ್ಮೇಲೆ ಇವ್ರಿಗೆ ಅದೇ ರಿಟರ್ನ್ ಬರುತ್ತೆ. ಆ ಟೈಮಲ್ಲಿ ಇವರ ಫ್ಯೂಚರ್ ಹೇಗಿರುತ್ತೆ ಅಂತ ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳೋದನ್ನ ತುಂಬಾ ಹೆವಿಯಾಗಿ ಬಿಹೇವ್ ಮಾಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ನಮಗೆ ಮ್ಯೂಸಿಕ್ ನೈಟ್ ಬೇಕು, ನಮಗೆ ಕಾಫಿ ಬೇಕು, ಊಟ ಬೇಕು, ತಿಂಡಿ ಬೇಕಂತೇಳಿ ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಆದ್ರೂ ಅವ್ರಿಗೆ ಟಾರ್ಚರ್ ಕೊಡ್ತಾ ಇದ್ರೆ ಯಾವ ಇರುತ್ತೆ ಅಂತ ಹೇಳು. ಇದೇ ಕಾರಣಕ್ಕೆ ತ್ರಿವಿಕ್ರಮ್ ಅವರು ಒಂದು ಡೈಲಾಗ್ ಹೊಡಿತಾರೆ, ಕ್ಲೀನ್ ಮಾಡೋ ಟೈಮ್ ಬಂದಿದೆ, ಕ್ಲೀನ್ ಮಾಡ್ತೀನಿ ಅಂತ. ಆ ಡೈಲಾಗಿಗೆ ಮಂಜಣ್ಣ ಅವ್ರು ಹೇಳ್ತಾರೆ, ಮತ್ತೆ ತಿರುಗಿ ಬೀಳ್ತಾರೆ. ನಾನು ಮೊದ್ಲೇನೆ ಹೇಳಿದ್ದೆ, ಮಂಜಣ್ಣ ಎಚ್ಚೆತ್ಕೊಳ್ಬೇಕಂತ ಯಾವಾಗಾದ್ರೆ ಮುಖದ ಮೇಲೆ ಕಾಫಿ ಟೀ ಎಸಿದ್ರು ಆವಾಗಿಂದ ಎಚ್ಚೆತ್ಕೊಂಡಿಲ್ಲ ಅಂತ ಹುಚ್ಚಾಗ್ಬಿಟ್ಟಾನೆ. ಅತಿ ಹೆಚ್ಚಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ಸುತ್ತೆ. ಆ ರೀತಿಯಾಗಿ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಒಂದು ಫನ್ ವೇವ್ ಅಲ್ಲಿ ತಗೊಂಡೋಗ್ಬೇಕು ಆ ಟಾಸ್ಕ್. ಅದ್ ಬಿಟ್ಬಿಟ್ಟು ಇವರು ಪರ್ಸನಲ್ ಆಗಿ ತುಂಬಾ ಹೆವಿ ಆಗಿ ತುಂಬಾ ಇದಾಗಿ ತಗೊಂಡೋಗ್ತಾ ಇದಾರೆ ಅನ್ಸುತ್ತಾ ಇದೆ. ಖಂಡಿತವಾಗ್ಲೂ ಒಂದಂತೂ ಸತ್ಯ, ಈ ಟಾಸ್ಕ್ ಆಡ್ಬೇಕಾದ್ರೆ ಖಂಡಿತವಾಗ್ಲೂ ನೀವು ಪ್ರೋಮೋದಲ್ಲಿ ನೋಡಿದಾಗ ತ್ರಿವಿಕ್ರಮ್ ಅವ್ರು ತುಂಬಾ ಕೋಪಗೊಳ್ತಾ ಇದಾರೆ. ನಮ್ಮ ಭವ್ಯಗೌಡ ಅಂತ ಅಳ್ತಾ ಇದಾರೆ ಕಂಪ್ಲೇಂಟ್ ಹೋಗಿ. ಯಾಕಂದ್ರೆ ಆ ರೀತಿ ಎಲ್ಲ ಟಾರ್ಚರ್ ಆಗ್ತಾ ಇದೆ ಅನಿಸ್ತಾ ಇದೆ. ನಮ್ಮ ಇವ್ರು ರಜತ್ ಅವ್ರು ಅದೇ ಹೇಳ್ತಾ ಇದಾರೆ, ನಮಗೆ ಸಿಗ್ಬೇಕು ಚಾನ್ಸ್, ಒಬ್ಬೊಬ್ರು ಹಣ್ಣಗಾಯಿ ನೀರ್ಗಾಯಿ ಮಾಡ್ಬಿಡ್ತಾರೆ ಅಂತ ಹೇಳಿ ಡೈಲಾಗ್ ಬೇರೆ ಹೊಡಿತಾರೆ. ಒಂದಂತೂ ಸತ್ಯ, ಇವತ್ತು ಮಾತ್ರ ಅವ್ರಿಗೆ ಚಾನ್ಸ್ ಇರುತ್ತೆ. ಮತ್ತೆ ಗುರುವಾರ ಶುಕ್ರವಾರ ಅವ್ರಿಗೆ ಸ್ವೈಪ್ ಆಗ್ತಾರೆ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಹಾಕ್ತಾರೆ. ಅವಾಗಿರುತ್ತೆ. ಅದೇ ಎಕ್ಸ್ಪೆಷಲಿ ನಮ್ಮ ಮಂಜಣ್ಣಿಗೆ ಚೈತ್ರಕ್ಕನಿಗೆ ತುಂಬಾ ಹೆವಿಯಾಗಿ ಟಾರ್ಚರ್ ಕೊಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಕಿತಾಪತಿ ಮಾಡ್ತಿರೋದು ಅವ್ರನ್ನೇ. ಬಟ್ ಇಲ್ಲೆಲ್ಲೋ ಸೇಫ್ ಆಗ್ತಾ ಇದಾರೆ ನಮ್ಮ ಧನರಾಜ್ ಮತ್ತು ಹನುಮಂತ್. ತುಂಬಾನೇ ನೀಟಾಗಿ ಆಟ ಆಡ್ತಾ ಇದಾರೆ ಅನ್ಸುತ್ತಾ ಇದೆ. ಯಾಕಂದ್ರೆ ಅವ್ರು ಯಾರು ತಲೆ ಕೊಡ್ಸ್ಕೊಂತ ಇಲ್ಲ, ಅವ್ರ ಆಟ ಮಾತ್ರ ಅವ್ರು ಆಡ್ತಾ ಇದಾರೆ. ಇಲ್ಲಿ ಓವರ್ ಆಗಿ ರಿಯಾಕ್ಷನ್ ಮಾಡೋದು, ಓವರ್ ಆಗಿ ಬಿಹೇವ್ ಮಾಡ್ತಿರೋದು ಮಾತ್ರ ಮಂಜಣ್ಣ ಮತ್ತು ಚೈತ್ರಕ್ಕ. ಮಂಜಣ್ಣಿಗೆ ಅಷ್ಟು ಅವಶ್ಯಕತೆ ಇರ್ಲಿಲ್ಲ ಅನ್ಸುತ್ತೆ. ನೈಟ್ ಅಲ್ಲಿ ಹೋಟೆಲ್ ಬಂದಾಗುತ್ತೆ, ಎಲ್ಲ ರೆಸಾರ್ಟ್ ಬಂದಾಗುತ್ತೆ. ಬಟ್ ಇವ್ರು ಮಾತ್ರ ಏನಂದ್ರೆ, ನಮ್ಗೆ ಎಂಟರ್ಟೈನ್ಮೆಂಟ್ ಬೇಕು, ನಮ್ಗೆ ಹಾಡ್ ಬೇಕು, ಮ್ಯೂಸಿಕ್ ಬೇಕು, ಡ್ಯಾನ್ಸ್ ಬೇಕು, 2 ಗಂಟೆ ಆದ್ರೆ ಊಟ ಬೇಕು, ಅದು ಬೇಕು, ಇದು ಬೇಕು ಅಂತೇಳಿ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದಾರೆ. ಅದ್ರಲ್ಲೂ ಐಶ್ವರ್ಯ ಅವರು ಅಂತ ಹೇಳ್ತಾ ಇದಾರೆ, ಈ ಬಿಗ್ ಬಾಸ್ ಅವರು ಈ ಟಾಸ್ಕ್ ಕೊಟ್ಟಿದ್ದು ನಿಮ್ಗೆ ವೇಸ್ಟ್ ಆಯ್ತು, ಈ ರೀತಿ ಟಾಸ್ಕ್ ಕೊಡಬಾರ್ದಾಗಿತ್ತು, ಟಾಸ್ಕ್ ಕೊಟ್ಟಿದ್ದಕ್ಕೆ ನಿಮ್ಗೆ ಸಾರಿ ಕೇಳ್ಬೇಕು, ಬಿಗ್ ಬಾಸ್ಗೆ ಸಾರಿ ಕೇಳ್ಬೇಕು, ಬಿಗ್ ಬಾಸ್ಗೆ ಬರಲಿ ಅನ್ಫಿಟ್ ಅಂತ ಹೇಳಿ ಡೈಲಾಗ್ ಎಲ್ಲ ಹೊಡಿತಾ ಇದಾರೆ ಐಶ್ವರ್ಯ ಅವರು. ಖಂಡಿತವಾಗ್ಲೂ ಒಂದಂತೂ ಸತ್ಯ, ಇವ್ರು ಇಷ್ಟ ದಿನ ಸಪ್ಪೆಯಾಗಿ ಯಾವ್ದೋ ಒಂದು ಮೂಲೆಯಲ್ಲಿ ಬೆಳಿಗ್ಗೆ ಆದ್ಮೇಲೆ ಡ್ಯಾನ್ಸ್ ಮಾಡೋದು ನೋಡ್ಬಿಟ್ಟೆ ಎಲ್ಲೂ ಕಾಣ್ತಿರ್ಲಿಲ್ಲ. ಇವಾಗ ಮಾತ್ರ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದಾರೆ ಅನಿಸ್ತಾ ಇದೆ ಪ್ರೋಮೋ ನೋಡಿದಾಗ. ಮತ್ತೆ ನಿಮ್ಗೆ ಆ ಪ್ರೋಮೋ ನೋಡಿದಾಗ ಯಾವ ರೀತಿ ಅನಿಸ್ತಂತೋ ಕಮೆಂಟ್ ಮಾಡಿ. ಒಂದಂತೂ ಸತ್ಯ, ಈ ವಾರ ಕೂಡ ನೋ ಎಲಿಮಿನೇಷನ್ ವೀಕ್ ಇದ್ರೂ ಇರ್ಬೋದು. ಯಾಕಂದ್ರೆ ಬುಧವಾರ ಇಲ್ಲಿವರೆಗೂ ಒಂದು ನಾಮಿನೇಷನ್ ಪ್ರೋಮೋ ಆಗ್ಲಿ, ನಾಮಿನೇಷನ್ ಲೀಸ್ಟ್ ಆಗ್ಲಿ, ನಾಮಿನೇಷನ್ ಒಂದು ಯಾವುದೇ ಸುದ್ದಿ ಕೂಡ ಇಲ್ಲ. ಆದ ಕಾರಣ ಈ ವಾರ ಕೂಡ ನೋ ಎಲಿಮಿನೇಷನ್ ವೀಕ್ ಇರುತ್ತೆ ಅಂದ್ರೆ ಖಂಡಿತವಾಗ್ಲೂ ಸತ್ಯ ಅನ್ಸುತ್ತೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ. ಒಂದಂತೂ ನೆನಪಲ್ಲಿ ಇಟ್ಕೊಳ್ಳಿ, ಈ ಸೀಸನ್ 120 ದಿನ ಓಡಿಸೋಕೆ ಬಿಗ್ ಬಾಸ್ ಅವರು ಕಲರ್ಸ್ ಕನ್ನಡ ಪ್ರಯತ್ನ ಮಾಡ್ತಾ ಇದಾರೆ. ಅದು ಆಗ್ತಾ ಇಲ್ಲ ಅನ್ಸ್ತಾ ಇದೆ. ಹಾಗೆ ಈಗ ಮಾಡಿ ದೊಬ್ತಾರೆ, ಅದೇ ಮೂವ್ ಮಾಡ್ತಾರೆ ಸೀಸನ್ ನ. ಖಂಡಿತವಾಗ್ಲೂ ಇಷ್ಟು ವರ್ಸ್ಟ್ ಸೀಸನ್ ಎಲ್ಲಿಯೂ ನೋಡಿಲ್ಲ, ಯಾವ ಸೀಸನ್ ನೋಡಿಲ್ಲ ಅನ್ಸ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ. ನೋ ನಾಮಿನೇಷನ್ಸ್ 2 ವೀಕ್ ಆಯ್ತು, 15 ದಿನ 20 ದಿನ ಆಯ್ತು ಇದು ಓಟು ಓಪನ್ ಮಾಡಿ. ಈ ರೀತಿ ಆಗ್ತಾ ಇದೆ. ಇದ್ರ ಬಗ್ಗೆ ಏನಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ